ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ಅಜಿತ್ ಕುಮಾರ್ ಅಂತ ಸರ್, ನಿಮ್ ಫಾಲೋ ಮಾಡ್ತಿದ್ದೆ ನಾನು. ಅಜಿತ್ ಇಮ್ಮಡಿ ಪುಲಿಕೇಶಿ ಅಂತ. ಅಜಿತ್ ಇಮ್ಮಡಿ ಪುಲಿಕೇಶಿ. ಹೌದು ಸರ್. ಇಮ್ಮಡಿ ಪುಲಿಕೇಶಿ ಅವ್ರು ತೀರ್ಕೊಂಡಿದ್ದಾರಲ್ಲ. ಸರ್ ಅಜಿತ್ ಇಮ್ಮಡಿ ಪುಲಿಕೇಶಿ ಅಂತ ನಂದು ಪ್ರೊಫೈಲ್ ಸರ್. ಹೌದಾ ಹೇಳಿ. ನಾನು ಇಮ್ಮಡಿ ಸರ್ ಈಗ ಪುಲಿಕೇಶಿ ತೀರ್ಕೊಂಡಿದ್ದಾರಲ್ಲ ಅಂದೆ. ಹಾ ಸರ್. ಸರ್ ಅದೇ ಇದ್ರಲ್ಲಿ ಈಗ ಬಜಾಜ್ನವರು ಸ್ವಲ್ಪ ಇದು ಲೈನ್ ಅಲ್ಲಿ ಇದಾರೆ ಸರ್ ಅವರು. ಹಾ, ನಮ್ಗೆ ಏನೇನೋ ಕ್ವಶನ್ ಕೇಳ್ತಿದಾರೆ ಸರ್, ಅದು ನಮ್ಗೆ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಹಂಗೆ ಕಾನ್ಫರೆನ್ಸ್ ಕಾಲ್ ನೋಡಿರಿ. ಆಗ್ತೀನಿ ಸರ್, ಈಗ ಆಗ್ತೀನಿ ಸರ್, ಮಾತಾಡಿ ಸರ್. ಸರ್ ಮಾತಾಡ್ತಿದ್ದೀರಿ ಸರ್ ಅಲ್ಲಿ. ಸರ್ ಮಾತಾಡ್ತಿದ್ದಾರೆ. ಹಲೋ ಹಲೋ, ಸರ್ ನಮಸ್ಕಾರ. ನಮಸ್ಕಾರ ಬಜಾಜ್ ಅಣ್ಣ. ಹಾ ಸರ್ ನಮಸ್ಕಾರ. ನಾವು ನಿಮ್ ನೋಡಿದೀವಿ ಹ್ಮ್ ಸರ್. ಏನಿಲ್ಲ, ಹ್ಮ್ ಇವ್ರು EMI ಅಲ್ಲಿ ಲೋನಲ್ಲಿ EMI ತಗೊಂಡಿದ್ರಲ್ಲ. ಹ್ಮ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸರ್, EMI ನ ECS ಮಾಡಬೇಕು, ನಿಮ್ಗೂ ಗೊತ್ತಿದೆ. ಹ್ಮ್ ECS ಮಾಡಿಲ್ದೆ ಇವರು ಯಾರ ಮಂಜುನಾಥ್ ಅನ್ನೋನು, ಈಗ ಸರ್ ಈಗ ನಾನೊಬ್ಬ ಈಗ ಒಂದು ಕಂಪನಿ ಕಡೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಮೇಲೆ ಹ್ಮ್ ನನ್ ಕೆಲಸ ನನಗೆ ಸ್ಯಾಲರಿ ಇಟ್ಕೊಂಡಿರ್ತಾರೆ, ದುಡ್ಡು ಕೊಟ್ಟು. ನಾನು ಮೊಬೈಲ್ ಈಗ ಯಾರಿಗಾರ ಮೊಬೈಲ್ ಬೇಕು ಅಂತಂದ್ರೆ ಹ್ಮ್ ನಾನು ಕಂಪನಿ ಎಂಪ್ಲಾಯ್, ನಾನು ಲಾಗಿನ್ ಮಾಡ್ತಿದ್ರೆ ನನ್ನ ಮೊಬೈಲ್ ಸಿಗೋದು, ಹಂಗೆ ನನಗೆ ಇನ್ಸೆಂಟಿವ್ ಬರುತ್ತೆ ಅಂತ ಲಾಗಿನ್ ಮಾಡ್ತೀನಿ. ಹ್ಮ್ ECS ಮಾಡಿ ಅಂತ ಲೋನ್ ಕೊಟ್ಟಿದ್ಮೇಲೆ ಇವ್ರು ECS ಮುಖಾಂತರ EMI ಕಟ್ಬೇಕಲ್ವ. ಹ್ಮ್ ECS ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಕೊಂಡಿಲ್ಲ ಅಂದ್ರೆ, ಈಗ ECS ಚೆಕ್ ಬೌನ್ಸ್ ಆದ್ಮೇಲೆ ಹ್ಮ್. ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗ್ತಿದೆ ಅಂತ ಇವ್ರಿಗೆ ಗೊತ್ತಾದ್ಮೇಲೆ ಬ್ಯಾಂಕ್ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟು ನಮ್ಮ ಅಕೌಂಟ್ ಅಲ್ಲಿ EMI ಅಲ್ಲಿ ಜೊತೆಗೆ ಚೆಕ್ ಬೌನ್ಸ್ ಕಟ್ ಆಗ್ತಾ ಇದೆ ಹ್ಮ್. ಪ್ಲಸ್ ಎಕ್ಸ್ಟ್ರಾ ಅಮೌಂಟ್ ಕಟ್ ಆಗಿದೆ ಅಂತ ಇವ್ರೊಂದು ಅಪ್ಲಿಕೇಶನ್ ಕೊಟ್ಟು ರಿವರ್ಟ್ ಮಾಡಿ ಕ್ಲೋಸ್ ಮಾಡ್ಕೋಬೇಕಲ್ವಾ ಸರ್. ರೀ ಇಮ್ಮಡಿ ಪುಲಿಕೇಶಿ ಅವ್ರೆ, ಸರ್ ಹೇಳಿ ಸರ್. ಅವ್ರು ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ? ಸರ್ ಅದೇ ಹೇಳ್ತೀನಿ ಸರ್, ಕ್ಲಿಯರ್ ಕೊಟ್ಬಿಡ್ತೀನಿ. ಹ್ಮ್ ಸರ್ ನಾವು ಲೋನ್ ತಗೊಂಡಿದೀವಿ. ಹ್ಮ್ ನಮಗೆ ಮಂಜುನಾಥ್ ಅಂತ ಸರ್, ಬಜಾಜ್ ಅಂತ ಗೊತ್ತಿಲ್ಲ ನಮಗೆ, ಇನ್ನೊಂದು ಫೈನಾನ್ಸ್ ಅಂತ ಗೊತ್ತಿಲ್ಲ. ಬಂದ ಹ್ಮ್ ನಿಮಗೆ ಲೋನ್ ಕೊಡ್ತೀವಿ, ನೀನ್ ನಮ್ ಬೈ ಹ್ಯಾಂಡ್ ಕೊಡ್ಬೇಕಂತ ಹೇಳಿದ್ದೆ ಸರ್ ಅವನು. ಹ್ಮ್ ಅದಕ್ಕೆ ತಕ್ಕಂಗ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ಸರ್ ಅವರು. ನಾವು ಕೊಟ್ಟಿದೀವಿ, ಅವ್ರಿಗೆ ಎಲ್ಲಿ ಹೇಳ್ತಾರೋ ಅಲ್ಲಿ ಸೈನ್ ಮಾಡಿದೀವಿ. ಹ್ಮ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ವಿತಿನ್ ಡೇಟ್ ಒಳಗಡೆ ನಾವು ಅವ್ರಿಗೆ ಅಮೌಂಟ್ ಕೊಟ್ಟಿದೀವಿ. ಹ್ಮ್ ನಮ್ದು ಕಂತು ಕ್ಲಿಯರ್ ಆಗಿದೆ ಸರ್. ಅದ್ರ ಬೇರೆ ಬ್ಯಾಂಕ್ ಅಲ್ಲಿ ಸರ್ ಒಂದ್ ನಿಮಿಷ ತಡಿ ಸರ್, ನೀವ್ ಮಾತಾಡ್ಬೇಕಾರೆ ನಾನ್ ಮಾತಾಡ್ನಾ ಬಜಾಜ್ ಅವ್ರೆ? ಸರ್ ಅಲ್ಲ ಒಂದ್ ನಿಮಿಷ, ಸೂರ್ಯ ಸರ್ ಹತ್ರ ಮಾತಾಡ್ತೀನಿ, ಒಂದ್ ನಿಮಿಷ ಸರಿ ಸರ್. ಅಲ್ಲ ಒಂದ್ ನಿಮಿಷ, ನೀನ್ ಮಾತಾಡ್ಬೇಕಾರೆ ನಾನ್ ಮಾತಾಡ್ತಾರೆ ಅಲ್ಲ. ಆಯ್ತಿರಿ ಇಮ್ಮಡಿ ಪುಲಿಕೇಶಿ ಅವ್ರೆ, ಬಜಾಜ್ ಅವ್ರು ಎರಡು ಮಾತು ಹೇಳ್ಬಿಡ್ಲಿ. ಹೇಳಿ ಬಜಾಜ್. ಸರ್ ಏನ್ ಗೊತ್ತಾ ಸರ್, ECS ಈಗ ನಿಮ್ಗೆ ಗೊತ್ತಿದೆ, ಹ್ಮ್ ಯಾವ್ದೇ ಬ್ಯಾಂಕ್ ಆಗ್ಲಿ ಫೈನಾನ್ಸ್ ಆಗ್ಲಿ ಲೋನ್ ಕೊಟ್ಟ ಮೇಲೆ ಹ್ಮ್ ಬ್ಯಾಂಕ್ ಇಂದ ಸಪೋಸ್ ಈಗ ಇವ್ರ ಹತ್ರ ಬೈ ಹ್ಯಾಂಡ್ ನಾವು ಕಟ್ಸಂಗಿದ್ರೆ ಹ್ಮ್ ಇವ್ರ ಹತ್ರ ನಾವು ಬ್ಯಾಂಕ್ ಪಾಸ್ಬುಕ್ ಏನಕ್ಕೆ ಸರ್ ಇಸ್ಕೊತೀವಿ? ನಾವು ಬಜಾಜ್ ಸಂಸ್ಥೆ ಆಗ್ಲಿ ಯಾವ್ದೇ ಫೈನಾನ್ಸ್ ಸಂಸ್ಥೆ ಆಗ್ಲಿ ಲೋನ್ ನ ಪ್ರೊವೈಡ್ ಮಾಡ್ಬೋದು ಅಷ್ಟೇ. ನಾವು ಅಕೌಂಟ್ ಅಲ್ಲಿ EMI ಆಗ್ಲಿ ಇವ್ರ ಎಕ್ಸ್ಟ್ರಾ ಅಮೌಂಟ್ ಕಟ್ ಮಾಡಕ್ಕೆ ಯಾವ್ದೇ ತರ ಅಥಾರಿಟಿ ಇಲ್ಲ ಸರ್. ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಲಿ ಸರ್ ಅವರು. ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಸರ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಸಾಕ್, ಇವಾಗ ನನ್ಗೆ ಅರ್ಥ ಆಗಿದೆ ಬಿಡಿ. ನೀವು ಒಂದ್ ಮಾತು ಹೇಳಿದ್ರೆ ನನ್ಗೆ 10 ಮಾತು ಅರ್ಥ ಆಗುತ್ತೆ, ಸಾಕ್ ಬಿಡಿ. ಇವಾಗ ನಾನು ಹೇಳ್ತೀನಿ ಕೇಳಿ. ಅವತ್ತು ಲೋನ್ ಪ್ರಾಸೆಸ್ ಮಾಡ್ಕೊಟ್ಟಿದ್ ಪುಣ್ಯಾತ್ಮ, ಅವನಿಗೆ ತಲೆಗೆ ಬುದ್ಧಿ ಇರ್ಬೇಕಾಗಿತ್ತು, ಅದನ್ನ ECS ಆಗಿ ಮಾಡಿಸ್ಕೊಡ್ಬೇಕು ಅಂತ. ಅವನ್ಗೆ ಅಲ್ಲಿ ನಿಮ್ದು ಇನ್ಸೆಂಟಿವ್ಗೋಸ್ಕರ ನನ್ಗೊಂದು ಟಾರ್ಗೆಟ್ ರೀಚ್ ಆಗುತ್ತೆ, ನನ್ನ ಇನ್ಸೆಂಟಿವ್ಸ್ಗೋಸ್ಕರ ಪಡ ಅಂತ ಜಲ್ದಿ ಮಾಡ್ಕೊಂಡು ಇವತ್ತು ಅವ್ರಿಗೆ ಪಾಪ ECS ಅಂದ್ರೆ ನಮ್ ತಪ್ಪಿದೆ ಅಂದ್ಮೇಲೆ ಉಪ್ಪಿಂದ ನೀರ್ ಕುಡಿಲೇಬೇಕಲ್ವೇನ್ರಿ? ಅವ್ನ್ ಬಜಾಜ್ ಆದ್ರೇನು JDS ಆದ್ರೇನು? ಸಾರಿ JDS ಅಂದ್ಬಿಟ್ಟೆ. ಸರ್ ಒಂದ್ ನಿಮಿಷ, ನಾವ್ ಆ ತರ ಹೇಳ್ತಿಲ್ಲ ಸರ್, ಗೊತ್ತಾಯ್ತು. ನಾವ್ ಆ ತರ ಹೇಳ್ತಿಲ್ಲ. ಇವಾಗ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಬೌನ್ಸ್ ಚಾರ್ಜಸ್ ಪೆಂಡಿಂಗ್ ಉಳಿದಷ್ಟುವೆ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗ್ತಾ ಇರೋದು ಸರ್. ECS ಅಂತ 590 290 ಹಂಗೆ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗುತ್ತೆ ಸರ್. ಇವ್ರು ಬ್ಯಾಂಕ್ ಅಲ್ಲಿ ಹೋಗಿ ಕೇಳ್ತಾರೆ ಸರ್, ಏನಕ್ಕೆ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗ್ತಿದೆ? ನನಗೆ ಏನ್ ಹೇಳ್ತಾರೆ ಗೊತ್ತಾ ಸರ್, ಬಜಾಜ್ ಇಂದ ಚೆಕ್ ಬೌನ್ಸ್ ಆಗಿರೋದು ಅದಕ್ಕೋಸ್ಕರ ಅಕೌಂಟ್ ಅಲ್ಲಿ ದುಡ್ಡು ಕಟ್ ಆಗ್ತಿದೆ ಅಂತಾರೆ. ಅವಾಗ ಇವ್ರು ಏನ್ ಮಾಡ್ತಾರೆ, ನಾವು ದುಡ್ಡು ಕಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊತಾರೆ. ಸಪೋಸ್ ಏನಾರ ಸರ್, ನಾವೇನಾದ್ರು ಅಕೌಂಟ್ ಅಲ್ಲಿ ದುಡ್ಡು ಕಟ್ ಮಾಡಂಗಿದ್ರೆ 2945 ರೂಪಾಯಿನ ಕಟ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀವಿ. ನಮ್ಗ ರೈಟ್ಸ್ ಇದ್ರೆ ಇಷ್ಟಿನ ಉಳಿಸ್ತಾ ಇರ್ಲಿಲ್ಲ. ಗೊತ್ತಾಯ್ತು ಸರ್. ಇವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಈಗ ನಮ್ ಬಜಾಜ್ ಅಲ್ಲಿ ಬಜಾಜ್ ಅವ್ರು ತಪ್ಪಿಲ್ಲ ಅಂತಿಲ್ಲ, ಬಟ್ ಏನ್ ಮಾಡ್ತಾರೆ ಅಂದ್ರೆ ಏಜೆಂಟ್ ಗಳನ್ನ ಬೆಳೆಸ್ತಾ ಇರೋದು ಇವರು ಸರ್. ಅವರು ಈಗ ಹೇಳಿದ್ರಿ ನೋಡಿ ಮಾತು. ಇವಾಗ ಒಂದ್ ಮಾತು ಹೇಳಿದ್ರಿ ನೋಡಿ, ಏಜೆಂಟ್ ಗಳಿಗೆ ಬೆಳೆಸ್ತಾ ಇರೋದು, ಅವ್ರಿಗೆ ಏನು ಅವ್ರ ರಕ್ಕೆ ಪುಕ್ಕೆಯಲ್ಲಿ ನೀರ್ ಬರ್ಸ್ತಾ ಇರೋದೆಲ್ಲ ಇವ್ರುಗಳೇ. ಇವ್ರು ಮಾಡ್ತಾ ಇರೋ ತಪ್ಪುಗಳು ಇದೆಲ್ಲ. ಕರೆಕ್ಟ್ ಅದು. ಇವ್ರು ಯಾವಾಗ ಕೈಯಲ್ಲಿ ಲೋನ್ ನೋಡಿ ಸರ್, ಕಟ್ಟಕ್ಕೆ ಹಲವಾರು ತರ ದಾರಿ ಇದೆ. ಫೋನ್ ಪೇ ಗೂಗಲ್ ಪೇ ಇದ್ರಲ್ಲಿ ಲೋನ್ ರೀಪೇಮೆಂಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಕಟ್ಟಿದ್ರೆ ಚೆಕ್ ಬೌನ್ಸ್ ಆಗಲ್ಲ. ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿಲ್ಲ ಅಂದ್ರೆ ಬಜಾಜ್ ಆಪ್ ಇದೆ ಸರ್, ಅಪ್ಲಿಕೇಶನ್. ಆಪ್ ಅಲ್ಲಿ ಕಟ್ಟಿದ್ರೆ ಯಾವ್ದೇ ಕಾರಣಕ್ಕೂ ದುಡ್ಡು ಕಟ್ ಆಗಲ್ಲ. ಇವ್ರ ಹೆಸರಿಗೆ ಕಟ್ಟೋದು, ಯಾರಿಗೂ ಅಕೌಂಟ್ ದುಡ್ಡು ಹಾಕೋದಲ್ಲ. ಬಟ್ ಇವ್ರೇನ್ ಮಾಡ್ತಾ ಇದಾರೆ ಗೊತ್ತಾ ಸರ್, ಏಜೆಂಟ್ ಬರ್ತಾನೆ, ಅವನು ದುಡ್ಡು ಈಗ EMI ದುಡ್ಡು ಇಸ್ಕೊತಾನೆ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ನಾನು ಸ್ವಲ್ಪ ಮಾತಾಡ್ಲಾ? ಆಯ್ತು, ಮಾತಾಡ್ಬಿಡಿ ನೀವು ಇಮ್ಮಡಿ ಪುಲಿಕೇಶಿ. ಮಾತಾಡಿ ಸರ್, ಮಾತಾಡಿ. ಸರ್ ಏನಾಯ್ತಂದ್ರೆ, ನಮ್ದು EMI ಕ್ಲಿಯರ್ ಆಗಿದೆ ಸರ್ ಆಲ್ರೆಡಿ.
EMI ಕ್ಲಿಯರ್ ಆಗಿದೆ. ಅಮೌಂಟ್ ಎಷ್ಟು ಅವ್ರು 11,000 ಲೋನ್ ಕೊಟ್ಟಿದ್ರು, 11,000 ಎಷ್ಟು ಕಟ್ಬೇಕು ಅದನ್ನ ಕಟ್ಟಿದೀವಿ. ಎಕ್ಸ್ಟ್ರಾ ನಂದು 6,800 ರೂಪಾಯಿ ನನ್ ಕಟ್ ಮಾಡ್ಕೊಂಡಿದ್ದಾರೆ ಸರ್ ಅವರು. ಯಾರು ಕಟ್ ಮಾಡಿದ್ರು? ಮತ್ತೆ 2,800 ರೂಪಾಯಿ. ಅಲ್ಲಿ ಕೇಳಿ ಸರ್ ಒಂದ್ ನಿಮಿಷ. ಈಗ ನಾನ್ ಕೇಳ್ತೀನಿ ಪ್ರಶ್ನೆ, ಯಾರು ಎಕ್ಸ್ಟ್ರಾ ಕಟ್ ಮಾಡಿದ್ದಾರೆ? ಇವ್ರೆ ಸರ್ ಬಜಾಜ್ ಅಲ್ಲಿ ಕಟ್ ಮಾಡ್ಬಿಟ್ಟು ಮತ್ತೆ ಬಜಾಜ್ 2,800 ರೂಪಾಯಿ ಪೆನಾಲ್ಟಿ ಇದೆ ಬಜಾಜ್ ಅಲ್ಲ, ಬ್ಯಾಂಕ್ ಅಲ್ಲ ಸರ್. ಬ್ಯಾಂಕ್ ಅಲ್ಲಿ ಆಗಿದೆ ಅದು ಅಲ್ವಾ? ಹಾ ಸರ್ ಹೌದು. ಬಜಾಜ್ ಅವರೇ ಮಾಡಿರೋದಲ್ವಾ? ನೀವು ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕಟ್ ಮಾಡ್ತಿದ್ದಾರೆ ಸರ್. ಸರಿ, ಒಂದ್ ನಿಮಿಷ ಕೇಳಿ. ಹೌದು ಮಾಡ್ತಾರೆ ಅವ್ರ ಆತರ ಏಮಾರ್ಸೋಕೆ ನಿಮ್ಗೆ ಲೋನ್ ಕೊಡೋದು, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಬಜಾಜ್ ಅವರಾಗಿರ್ಲಿ, ಬೇರೆ ಬೇರೆ IDFC ಆಗಿರ್ಲಿ, ಅದು ಬೇರೆ ಬೇರೆ ಎಲ್ಲ ಹುಟ್ಕೊಂಡಿದಾವಲ್ಲ, ಇವರೆಲ್ಲ ಇರೋದೇ ನಿಮ್ಗಳಿಗೆ ಲೋನ್ ಕೊಡೋದೇ ನಿಮ್ಮನ್ನ ಏಮಾರ್ಸಕ್ಕೆ, ನಿಮ್ಮ ಹತ್ರ ಕಿತ್ಕೊಳಕ್ಕೆ. ನೀವ್ ಏಮಾರ್ಕೊಂಡು ಹೋಗೋವರೆಗೂ ಅವ್ರು ಏಮಾರ್ಸ್ತಾನೆ ಇರ್ತಾರೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕಾಗಿದ್ದು, ನಿಮ್ದು ಎಕ್ಸ್ಟ್ರಾ ಹೋಗಿದೆ ಅಲ್ಲ ದುಡ್ಡು, ನೀವ್ ಯಾಕೆ ಕಂಪ್ಲೇಂಟ್ ಹಾಕಿಲ್ಲ? ಯಾಕೆ ನೀವು ಕನ್ಸ್ಯೂಮರ್ ಕೋರ್ಟ್ ಒಂದು ಮೇಲ್ ಅಲ್ಲೇ ಮಾಡ್ಬೋದಲ್ರಿ? ಇಲ್ಲ ನಾನು ನಿಮಗೆ ತುಂಬಾ ಅವರೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸರ್ ನಿಮ್ಮನ್ನ. ಬ್ಯಾಂಕ್ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನಾನು ಸ್ಟೇಟ್ಮೆಂಟ್ ತಕ್ಷಣ ಬಂದಿದ್ದೀನಿ, ವಾಟ್ಸ್ಆಪ್ ಬೇಕಾದ್ರೆ ನಿಮ್ಗೆ ಹಾಕ್ತೀನಿ ಗೌಡ್ರೆ. ನೋಡಿ ಸರ್, ಅವ್ರು ಹೆಂಗ್ ಮಾತಾಡ್ತಾ ಇದಾರೆ. ಅಲ್ಲ ನಿಮ್ಗೆ ಸ್ಟೇಟ್ಮೆಂಟ್ ಹಾಕ್ತೀನಿ. ಇಮ್ಮಡಿ ಪುಲಿಕೇಶಿ ಇದು ಹಿಸ್ಟ್ರಿ ತುಂಬಾ ದೊಡ್ಡದಿದೆ ರೀ. ನೀವು ಪೊಲೈಟ್ ಆಗಿ ಮಾತಾಡಿ, ನೀವು ಇಮ್ಮಡಿ ಪುಲಿಕೇಶಿ ಆಗಕ್ಕಾಗಲ್ಲ. ಇಲ್ಲ ಸರ್, ಇಲ್ಲ ಸರ್. ನಾವು ಸಹಾಯ ಮಾಡಕ್ಕೆ ಅಂತ ಫೋನ್ ಮಾಡಿದ್ವಿ ಸರ್. ಈಗ 2,942 ರೂಪಾಯಿ ಏನು ಓಡಿ ಅಮೌಂಟ್ ಇದೆ, ಅದರಲ್ಲಿ ನಮ್ ಕಡೆಯಿಂದ 50% ಕನ್ಸೆಷನ್ ಮಾಡೋ ಆಪ್ಷನ್ ಇದೆ, ವೇವ್ ಆಫ್ ಮಾಡಕ್ಕೆ. ಅವ್ರದ್ದು 6,000 ರೂಪಾಯಿ ಎಕ್ಸ್ಟ್ರಾ ಕಟ್ ಮಾಡಿರೋದು ಯಾರಪ್ಪ ಮನೆ ದುಡ್ಡು ಅಂತ ಸರ್? ಸರ್ ಅದನ್ನ ಸರ್ ಅಕೌಂಟ್ ಅಲ್ಲಿ ಏನು ಕಟ್ ಆಗಿದೆ ಅಂತಂದ್ರೆ, ಇವ್ರು ಯಾವಾಗ ಬ್ಯಾಂಕ್ ಇಂದ ಮೊದಲನೇ EMI ಇಂದ ಒಂದು 7-8 ಕಂತು ಕಟ್ಟಬೇಕು ಅಂತ ಇವಾಗ ಇರುತ್ತೆ. ಫಸ್ಟ್ನೇ EMI ಇಂದ ಲಾಸ್ಟ್ನೇ EMI ತನಕ ಅವ್ರು ಬ್ಯಾಂಕ್ ಅಲ್ಲಿ, ಈಗ ಬ್ಯಾಂಕ್ ಅಲ್ಲಿ ಚೆಕ್ ಪ್ರೆಸೆಂಟ್ ಆದಾಗ ಸರ್ ಅಕೌಂಟ್ ಅಲ್ಲಿ ಇವ್ರದ್ದು ಏನಾದ್ರು ಚೆಕ್ ಬೌನ್ಸ್, ಈಗ EMI ದುಡ್ಡು ಇಟ್ಟಿಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಚೆಕ್ ಬೌನ್ಸ್ ಬೀಳುತ್ತೆ ಸರ್. ಒಂದು ಚೆಕ್ ನ ಎಷ್ಟು ಸರಿ ಬೌನ್ಸ್ ಮಾಡ್ತಾರೆ ಅವ್ರೆ? ಸರ್ ನಾವು ಪ್ರೆಸೆಂಟ್ ಮಾಡಲ್ಲ ಸರ್, ನಾವು ಒಂದೇ ಸತಿ ಮಾಡೋದು. ಬ್ಯಾಂಕ್ ಅವರು ಪ್ರೆಸೆಂಟ್ ಮಾಡ್ತಾರೆ ಸರ್. ಯಾವ ಬ್ಯಾಂಕ್ ಅದು? ಈಗ ಇವ್ರು 7 EMI SBI ಸರ್, SBI. ನಮಗ್ ಸಂಬಂಧನೇ ಇಲ್ಲ ಅಂತಾರ ಸರ್ ಅವರು. ನಮಗ್ ಸಂಬಂಧನೇ ಇಲ್ಲ, ನಿಮ್ದು ಯಾವ್ದಾರು ಪೆಂಡಿಂಗ್ ಇರ್ಬೇಕು ನೋಡ್ರಿ ಅಂತಾರ ಸರ್ ಅವರು. EMI ದಿನ ಪ್ರೆಸೆಂಟ್ ಮಾಡ್ತೀವಿ. EMI ದಿನ ಪ್ರೆಸೆಂಟ್ ಮಾಡಿದ್ರೆ ಇವ್ರ ಅಕೌಂಟ್ ಅಲ್ಲಿ ಇನ್ಸಫಿಶಿಯಂಟ್ ಫಂಡ್ ಅಂತ SBI ಅವ್ರು ಹಾಕ್ತಾರೆ. ಅವ್ರ ಏನ್ ಹೇಳ್ತಾರೆ, ನಮ್ಗೆ ಕಸ್ಟಮರ್ ದುಡ್ಡು ಇರ್ತಿಲ್ಲ ಕಣ್ರಿ, ನಾವು EMI ಕಟ್ ಮಾಡಿಲ್ಲ, ಸೊ ನಿಮ್ ಅಕೌಂಟ್ ನಾವ್ ಹಾಕಕ್ಕಾಗಲ್ಲ ಅಂತ ಬಜಾಜ್ ಫೈನಾನ್ಸ್ 1,800 ರೂಪಾಯಿನ ಚೆಕ್ ಬೌನ್ಸ್ ನ ಹಾಕ್ತಾರೆ. ಅಮೌಂಟ್ ಪೆನಾಲ್ಟಿ ಬ್ಯಾಂಕ್ ಅವರು, ಕಸ್ಟಮರ್ ದುಡ್ಡು ಇಟ್ಟಿಲ್ಲ ಅಂತ. ಅದ್ರಲ್ಲಿ ಏನಾಗುತ್ತೆ ಸರ್, 1,800 ರೂಪಾಯಿ ಬಜಾಜ್ ಇಂದ ಕಟ್ತಾರೆ. ಬಟ್ ಕಸ್ಟಮರ್ ಗೆ ಬ್ಯಾಂಕ್ ಬರೀ 450 ಪೆನಾಲ್ಟಿ ಮಾತ್ರ ಹಾಕತ್ತೆ. ಆ 450 ಪೆನಾಲ್ಟಿಗೆ ಇವ್ರಿಗೆ ಅವಾಗ್ಲೇ ಪ್ರತಿ ಸತಿ ಮೆಸೇಜ್ ಮಾಡಿ ಪ್ರತಿ EMI ಗೊತ್ತಿದೆ ಸರ್. ಈಗ ನೀವೇ ಯೋಚನೆ ಮಾಡಿ ಸರ್, ಈ ಪ್ರಪಂಚದಲ್ಲಿ ಯಾರಿಗಾರು ಈಗ ಲೋನ್ ಅಂತ EMI ತಗೊಂಡ್ಮೇಲೆ ಬ್ಯಾಂಕ್ ಅಲ್ಲಿ ಕಟ್ಟಬೇಕು. ನಾವು ನೋಡಿದೀವಿ ಸರ್, ನಿಮ್ದು IDFC ಎಲ್ಲ ಹಾಕ್ತೀರಾ, ನಮ್ದು IDFC ಎಲ್ಲ ಇದೆ, ನಮ್ದು ಫ್ರಾಡ್ ಮಾಡಿ. ಏನ್ ತಲೆ ಕೆಡ್ಸ್ಕೊಬೇಡಿ, ನೀವು ಮಾತಾಡ್ತಾ ಇರೋದು ಟೆಲಿಕಾಸ್ಟ್ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಹೇಳಿ ಸರ್. ಇನ್ನೊಂದ್ ಏನ್ ಗೊತ್ತಾ ಸರ್, ಇವ್ರು ಫೋನ್ ಮಾಡಿದ್ರೆ ಸರ್ ನಮ್ದು ಅಮೌಂಟ್ ಜಾಸ್ತಿ ಕಟ್ ಆಗಿದೆ, ಅದು ನಿಮ್ ಕಡೆಯಿಂದ ನಿಮ್ ಏಜೆನ್ಸಿನ ತಪ್ಪು ಮಾಡಿರೋದು, ನಾನ್ ಕರೆಕ್ಟ್ ಆಗಿ ಕಟ್ಟಿದೀನಿ, EMI ಕ್ಲಿಯರ್ ಮಾಡಿದೀನಿ, ನಮ್ದಿನ ಅಮೌಂಟ್ ಜಾಸ್ತಿ ಹೋಗಿದೆ, ನೀವೇ ಕೊಡ್ಬೇಕಂದ್ರೆ ಮಗನೇ ಬರೀ ಏಕವಚನದಲ್ಲಿ ಸರ್ ಮಾತಾಡಿದೀವಿ. ರೆಕಾರ್ಡಿಂಗ್ ಇದೆ ಸರ್ ನನ್ನ ಹತ್ರ. ಹಂಗೆಲ್ಲ ಮಾತಾಡ್ಬೋದೇನ್ರಿ ಮಗನೇ? ನೀವೇ ಮಾತಾಡಿದಿರಿ ಸರ್, ನೀವೇ ಮಾತಾಡಿ ರೆಕಾರ್ಡಿಂಗ್ ಹಾಕ್ತೀನಿ, ನಾನು ಸರಿಗ್ ಹಾಕ್ತೀನಿ ಸರ್, ಸರಿಗ್ ಹಾಕ್ತೀನಿ ನಾನ್ ತಪ್ಪು ಮಾತಾಡಿದ್ರೆ ಕೊಡಿ, ಸರಿಗ್ ಹಾಕ್ತೀನಿ ಸರ್. ನೀವ್ ಮಾತಾಡಿ ಸರಿ, ಈಗ ಒಂದು ಕನ್ಕ್ಲೂಷನ್ ಬರೋಣ. ಇದೊಂದು ನ್ಯಾಯ ಪಂಚಾಯತಿ ಮಾಡೋಣ ಈಗ ಮೂವರು ಸೇರಿ. ಈಗ ಸರ್ ಅವರು ನಾನ್ ಕಂತ್ ಕಟ್ಟಿದ್ದೀನಿ, 11,000 ಏನ್ ಲೋನ್ ಕೊಟ್ಟಿದಾರಲ್ಲ, ಈಗ ಅವ್ರು ಬೈದಿರೋದ್ ಪ್ರೂಫ್ ಇದೇನ್ರಿ ಇಮ್ಮಡಿ ಪುಲಿಕೇಶಿ ಅವ್ರೆ? ಖಂಡಿತ ಇದೆ ಸರ್. ದುಡ್ಡು ಕಟ್ಟಬೇಡಿ, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ಈಗ ನೀವು ಅದೇನೈತೆ ಚೆಕ್ ಬೌನ್ಸ್ ನ ವೇವರ್ ಮಾಡಿಸ್ತೀನಿ, ಅದನ್ನ ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ ಆಗಿರೋದಕ್ಕೆ ನೀವು ರೆಸ್ಪಾನ್ಸಿಬಲ್ ತಗೋಬೇಕಾಗುತ್ತೆ. ನನಗೆ ಅದು ಬೇಡ, ನನ್ಗೆ ಅದು ಬೇಡ. ಇವ್ರೆ ಬಜಾಜ್ ಅಣ್ಣ, ನನ್ಗೆ ಅದು ಬೇಡ. ಅವ್ನ್ ನೀವು ವೇವರ್ ಕೊಡ್ತಿರೋ ಕೊಡಲ್ವೋ, ಅದಕ್ಕೆ ಯಾವ ತರ ಫೈಟ್ ಮಾಡ್ಬೇಕು ನನಗೂ ಗೊತ್ತಿದೆ, ಅದು ನಾನು ಫೈಟ್ ಮಾಡಕ್ ಹೇಳ್ತೀನಿ, ನಾನು ಗೈಡ್ ಲೈನ್ ಕೊಡ್ತೀನಿ, ಅವ್ರು ಮಾಡ್ತಾರೆ. ಅವನ್ಗೆ ಮಗನೇ ಬಾರೋ ಹೋಗೋ ಏಕಾವಚನದಿಂದ ಮಾತಾಡಿರೋದಕ್ಕೆ ನಾವ್ ಮಾತಾಡಿದ್ರೆ ರೆಕಾರ್ಡಿಂಗ್ ಕೊಡಕ್ ಹೇಳಿ ಸರ್. ನನ್ನ ವಾಯ್ಸ್ ಏನಾರ ಇತ್ತು ಅಂತಂದ್ರೆ ನೀವು ಏನ್ ಆಕ್ಷನ್ ತಗೊಂಡ್ರೆ ನಿಮ್ದೇ ವಾಯ್ಸು ಅಲ್ಲ ಸೂರ್ಯ ಸರ್, ಇವಾಗ್ಲೇ ಕಳಿಸ್ತೀನಿ, ನಿಮ್ ನಂಬರ್ ಕಳಿಸ್ತೀನಿ ಸರ್, ಜೊತೆ ಮಾತಾಡ್ರಿ. ನೀವು ನನ್ ತಪ್ಪಿದ್ರೆ ನನಗೆ ಬೈಲಿ ಸರ್. ನೀವು ಒಂದು ನೋಡಿ, ನಾನು ಬಜಾಜ್ಗೆ ರೀಪೇಮೆಂಟ್ ಮಾಡಬೇಡಿ ಅಥವಾ IDFC ಗೆ ರೀಪೇಮೆಂಟ್ ಮಾಡಬೇಡಿ ಅಂತ ನಾನು ಯಾರಿಗೂ ಎಲ್ಲಿವರೆಗೂ ಹೇಳಲಿಲ್ಲ, ಹೇಳೋದು ಇಲ್ಲ. ಬಟ್ ನ್ಯಾಯ ರೀತಿಯಿಂದ ಬಡ್ಡಿ, ಚಕ್ಕರ್ ಬಡ್ಡಿ, ಮೀಟರ್ ಬಡ್ಡಿ, ಸ್ಪೀಡ್ ಬಡ್ಡಿ ಕಟ್ಬೇಡಿ.
ಅಂತ ಹೇಳ್ತಾ ಇದ್ದೀನಿ ಹೊರತು ತಕೊಂಡಿರೋ ದುಡ್ಡು ವಾಪಸ್ ಕೊಡ್ಬೇಡಿ ಅಂತ ಹೇಳ್ತಲ್ಲ. ಬಟ್ ಈಗ ಹೇಳೋಕ್ ಶುರು ಮಾಡ್ತಾ ಇದ್ದೀನಿ, ಯಾರೆಲ್ಲ ಅಮ್ಮನ್ ಅಕ್ಕನ್ ಅಂತ ಹೇಳ್ತಾನೆ, ಮಗನೇ ಏಕಾವಸ್ಥೆಯಿಂದ ಮಾತಾಡ್ತಾನೆ, ಅದಕ್ಕೆ ಅವ್ನ್ ಫೇಸ್ ಮಾಡ್ಲಿ. ಅವನು ಅದಕ್ಕೆ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಏನ್ ಹೇಳ್ಬೇಕು ಅದನ್ನ ಹೇಳಿ. ಯಾಕಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಬ್ರದರ್ ನಿಮ್ಗೆ, ನಿಮ್ಗಂದ್ರೆ ಈ ನಿಮ್ ಬ್ಯಾಂಕ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಗಾಂಡ್ಶಾಲಿಗಳು ಹೆಂಗಂದ್ರೆ, ಈ ಪಾಪ ಈ ಲೋನ್ ತಗೊಂಡಿರೋ 2,000-3,000 ರೂಪಾಯಿಗೆಲ್ಲ ಕೋರ್ಟ್ಗೆ ಹೋಗಲ್ಲ, ಕಂಪ್ಲೇಂಟ್ ಕೋರ್ಟ್ ಅಂತ ಹೋಗಲ್ಲ. ಈ ಗಾಂಡ್ಶಾಲೆಯಿಂದ ಮಾತಾಡಕ್ ಶುರು ಮಾಡ್ತಾರೆ. ಈ ಗಾಂಡ್ಶಾಲೆಯಿಂದ ಹೆಂಗ್ ಬೇಕು ಹಂಗೆ ಅಕ್ಕನ್ ಹೇಳ್ತಾರೆ, ನಿನ್ ತಂಗಿ ಬಟ್ಟೆ ಬಿಚ್ತೀನಿ ಅಂತಾರೆ ರೋಡಲ್ಲಿ. ಇಲ್ಲ ನಾನೆಲ್ಲ ಕೇಳಿದ್ದೀನ, ಸುಮಾರು ಹ್ಯಾಂಡಲ್ ಮಾಡ್ತಾ ಇದ್ದೀನಲ್ಲ ರೋಡಲ್ಲಿ. ಸರ್ ನಿಮಗೆ ಕಾಲ್ ಕನೆಕ್ಟ್ ಮಾಡಕ್ಕಿಂತ ಮುಂಚೆ ಅವ್ರು ಏನಂದ್ರೆ ಗೊತ್ತಾ ಸರ್ ನನಗೆ, 2,800 ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡ್ಕೊಂತಾರೆ, ಇಲ್ಲ 900 ರೂಪಾಯಿ ನೋಟಿಸ್ ಕಳ್ಸಲ್ಲ ಮನೆಗೆ, ಕನ್ಸ್ಯೂಮರ್ ಕೋರ್ಟ್ ಇಂದ ಕಳಿಸ್ತೀನಿ ನಾನು ಅಂತ ಹೇಳ್ತಾರೆ ಸರ್ ಅವರು. ಈ ತರ ಬೆದರಿಕೆ ಹಾಕ್ತಾರೆ ಸರ್ ಅವ್ರಷ್ಟೇ. ಕನ್ಸ್ಯೂಮರ್ ಕೋರ್ಟ್ ನಮ್ ಜನಗಳು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ, ಅದನ್ನ ಯೂಸ್ ಮಾಡ್ಸಕಂತಾನೆ ವಿ2 ಸೂರ್ಯ ಹುಟ್ಟು ಬಂದವನೆ, ಮಾಡಿಸ್ತೀನಿ ಆಯ್ತಾ. ನೀವ್ ಅದನ್ನ ಹೇಳ್ಬೇಡಿ, ಕನ್ಸ್ಯೂಮರ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಿ, ಅದನ್ನ ನಾವ್ ಕಳಿಸಿದ್ರೆ ಆಮೇಲೆ ನೋಡಿರ್ಬೇಕು, ಭವಿಷ್ಯ ನಿಮ್ಗೆ ಗೊತ್ತಿರ್ಬೇಕು ಮಾರ್ಕೆಟ್ ಗಳು ಹೆಂಗ್ ಡಲ್ ಆಗ್ತಾ ಇದೆ ಅಂತ ಹೇಳಿ. ಸರ್ ಒಬ್ರು ಯಾರೋ ಪೊಲೀಸ್ ಅಂತ ಫೋನ್ ಮಾಡ್ತಾರೆ ಸರ್, ಅವ್ರ ಕಡೆಯಿಂದಾನೆ ಪೊಲೀಸ್ ಫೋನ್ ಮಾಡ್ತಾರೆ, ಅವರೆಲ್ಲ ಫೇಕ್ ಸರ್ ಅವರು. ಪೊಲೀಸರೇ ಪೊಲೀಸ್ ಅಂತ ಹೇಳಿ ಫೋನ್ ಮಾಡ್ತಾರೆ ಸರ್, ಪೊಲೀಸ್ ಹೆಸರು ಹೇಳ್ಕೊಂಡು ಪೊಲೀಸ್ ಬೈತಾರೆ ಸರ್ ಅವರು. ನಾನ್ ಯಾಕೆ ಸರ್ ಪೊಲೀಸ್, ನಾನು ಬಜಾಜ್ ಅವನ್ ಅಂತ ಹೇಳಿದೀನಿ ಸರ್, ಪೊಲೀಸರ್ ಅಂತ ಹೇಳಿಲ್ವಲ್ಲ ಸರ್. ನೀವ್ ಹೇಳಿದ್ದು ಕನ್ಸ್ಯೂಮರ್ ಕೋರ್ಟ್ ಲಾಯರ್ ಅಂತ ಹೇಳಿದ್ದು, ನೀವು ಬಜಾಜ್ ನರ್ ಅಂತ ಹೇಳಿಲ್ಲ. ಏನ್ರಿ ಕನ್ಸ್ಯೂಮರ್ ಕೋರ್ಟ್ ಲಾಯರ್ ಅವ್ರೆ, ನಿಮ್ ಜನ್ಮಗಳಿಗೆ ಏನ್ ಜನರು ಭಯ ಪಡ್ತಾರಂತ ಹೆಂಗ್ ಬೇಕಾದ್ರೂ ಭಯ ಪಡಿಸ್ತೀರೇನ್ರಿ? ಏನ್ರಿ ನಿಮ್ದು? ಯಾವನೋ ಫೋನ್ ಮಾಡ್ತಾನೆ, ನಾನ್ ಪೊಲೀಸ್ ಅಂತಾನೆ. ಪಾಪ ಪೊಲೀಸರು ಕೆಟ್ಟವರು ಇದಾರೆ, ಒಳ್ಳೆಯವರು ಇದಾರೆ. ಆದ್ರೆ ನನ್ನ ಹಣೆ ಬರಕ್ಕೆ ನನ್ ಸಿಗೋದಿಲ್ಲ, ಒಳ್ಳೆ ಪೊಲೀಸರು ಸಿಕ್ಕಿದ್ದಾರೆ. ಕೆಟ್ಟವ್ರು ಯಾರಾದ್ರೂ ಸಿಕ್ಕಿದ್ರೆ ಹಾಕೊಂಡು ಬೇರೆ ಲೆವೆಲ್ಗೆ ತಗೊಳ್ತಿದ್ದೆ, ಬಟ್ ಯಾರು ನನ್ ಕಣ್ಣಿಗೆ ಬಿದ್ದಿಲ್ಲ. ಬಟ್ ಒಳ್ಳೆ ಪೊಲೀಸರೇ ಜಾಸ್ತಿ. ನನ್ ಫ್ರೆಂಡ್ ಸರ್ಕಲ್ ಇರೋ ಪೊಲೀಸರ ಬಗ್ಗೆ ಹೇಳ್ತಿರೋದು ನಾನು. ಅವ್ರಗಳೆಲ್ಲ ಹೆಸರು ಹಾಳು ಮಾಡ್ತೀರಾ, ನಾನು ಪೊಲೀಸ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸರ್ ಆತರ ನೋಡಿ ಸರ್, ನಾನ್ ಆತರ ಯಾವ್ದು ಹೇಳಿಲ್ಲ ಸರ್. ಆತರ ಯಾರು ಮಾತಾಡೋದಿದ್ರೆ ಕನ್ಸ್ಯೂಮರ್ ಕೋರ್ಟ್ ಲಾಯರ್ ಅಂತ ಹೇಳಿದ್ರೆ ಅಡ್ವೊಕೇಟ್ ಅಂತ ಹೇಳ್ತೀರಂತಾರೆ. ಕನ್ಸ್ಯೂಮರ್ ಕೋರ್ಟ್ ಅಡ್ವೊಕೇಟ್ ಅಂತ ತಾನೇ ಹೇಳಿದ್ದು ಸರ್. ನಾನು ಪ್ರೂಫ್ ಕೇಳಿದೀನಿ ಸರ್, ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಪ್ರೂಫ್ ಕೇಳಿದೀನಿ ನಾನು. ನೀವು 420 ಕೇಸಲ್ಲಿ ನೀವು ಒಳಗಡೆ ಹೋಗ್ತಿರ್ರಿ. ನೀವು ಚೀಟಿಂಗ್ ಕೇಸ್ ತಾನೇ ಇದು. ಅವನೇನೋ EMI ಕಟ್ಟಿಲ್ಲ, ಒಂದ್ EMI ಏನೋ ಚೆಕ್ ಬೌನ್ಸ್ ಚಾರ್ಜು ಅದೇನೋ ಸಮಥಿಂಗ್, ಇದಕ್ಕೆ ನೀವ್ ಇದ್ ಮಾಡ್ತೀರಾ ಅಂದ್ರೆ ಅವನ್ಗೆ ನನ್ ಲಾಯರ್ ಅಂತ ಮಾತಾಡಿರೋದು, ಲಾಯರ್ ಕಡೆಯಿಂದ ಕಳಿಸ್ಲಿಲ್ಲ ನೋಟಿಸ್. ನಾನು ಲಾಯರ್ ಹೆಸರು ಮಿಸ್ಯೂಸ್ ಮಾಡಿದೀರಾ ಅಂತೇಳಿ, ಲಾಯರ್ ಹುದ್ದೆನ ಮಿಸ್ಯೂಸ್ ಮಾಡಿದೀರಾ ಅಂತ ಕಳಿಸ್ಲೇನೋ? ಮಾಡ್ಬೇಡಿ ಅದನ್ನ. ಕೇಳಿ, ಪೊಲೈಟ್ ಆಗಿ ಕೇಳಿ, ಯಾರ ಹತ್ರ. ಈಗ ಎಲ್ಲಾರು ಒಂದೇ ತರ ಇರ್ತಾರಂತಲ್ಲ. ಒಂದ್ ಹೇಳ್ತೀನಿ ಕೇಳಿ, ಬ್ಯಾಂಕ್ ಅವ್ರಿಗೆಲ್ಲಾರ್ಗು ಹೇಳ್ತಾ ಇದ್ದೀನಿ, ನಾನ್ ಸ್ವಲ್ಪ ಪರ್ಸನಲ್ ಕೆಲಸದಲ್ಲಿ ಬಿಸಿ ಇದ್ದೀನಿ. ನಾನು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಏನ್ ಮಾಡ್ಬೋದು, ಜನರಿಗೆ ಹೆಂಗ್ ನ್ಯಾಯ ಕೊಡಿಸ್ಬೇಕು, ನಾನು ನನ್ನ ಜನರ ಪರವಾಗಿ ನಿಂತ್ಕೊಳ್ತೀನಿ. ಅವ್ನ್ 1,000 ಕೋಟಿ ಇರ್ಲಿ, 1,500,000 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಕೂಡ ಏನು ಅಳ್ಳಾಡ್ಸಕ್ ಆಗ್ತಾ ಇಲ್ಲ ನನ್ಗೆ. ಯಾಕೆ ಅಂದ್ರೆ ನಾನ್ ನಿಂತಿರೋದು ನನ್ನ ನಾಡಿನ ಜನರ ಪರವಾಗಿ. ಅರ್ಥ ಮಾಡ್ಕೊಡಿ. ಸೊ ಅದಕ್ಕೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡಿ. ಇನ್ನೊಂದ್ಸರಿ ಯಾರಿಗಾದ್ರೂ ಫೋನ್ ಮಾಡಿ ಮಗನೇ, ಅಕ್ಕನ್, ಅಮ್ಮನ ಅಂತ ರೆಕಾರ್ಡಿಂಗ್ ಇದೆ ಸರ್, ನಿಮಗೆ ರೆಕಾರ್ಡಿಂಗ್ ಆಗ್ತೀನಿ. ಫಸ್ಟ್ ಟೈಮಿಗೆ ನಾನು ಇಲ್ಲ ವಿ2 ಸೂರ್ಯ ಸರ್ ನಾನು ಕನ್ಸಲ್ಟ್ ಮಾಡ್ತೀನಿ ತಡೀರಿ ಅಂತಂದಾಗ, ಅದು ಯಾವನ್ ಹೇಳ್ತಂತೆ ಮಾಡ್ಕೊಳ್ಳಿ, ಏನ್ ತಿಕ್ಕೊಬ್ಬ ನಿನಗೆ ಅಂತ ಮಾತಾಡ್ತಂತ. ಏನ್ರಿ ರೈ, ಇದೇ ನಂಬರ್ ಸರ್, ಇದೇ ನಂಬರೇ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಆಯ್ತು ಹಾಕೊಡಿ ಸರ್, ನಾನ್ ಸರ್ ನಿಮಗೆ ಕಳ್ತೀನಿ, ಸರ್ಗೆ ಕಳಿಸ್ತೀನಿ ನಾನು. ಅದು ಟೆಲಿಕಾಸ್ಟ್ ಆದಾಗ ನಿಮಗೆ ಗೊತ್ತಾಗುತ್ತಲ್ಲ ಏನಂತ, ನೀವ್ ಮಾಡಿರೋ ತಪ್ಪು ಏನಂತ. ಏನ್ ಇಮ್ಮಡಿ ಪುಲಿಕೇಶಿ ಅವ್ರೆ, ಏನ್ ನಿಮ್ ಫುಲ್ ಹೆಸರು? ಸರ್ ಅಜಿತ್ ಅಂತ ಸರ್, ಅಜಿತ್ ಇಮ್ಮಡಿ ಪುಲಿಕೇಶಿ. ಅಜಿತ್, ಒಂದ್ ಕೆಲ್ಸ ಮಾಡಿ, ಅವ್ರ ಹತ್ರ ಮಾತಾಡಿರೋದನ್ನ ನನ್ ಕಳಿಸಿ, ನಾನು ನೆಕ್ಸ್ಟ್ ಏನ್ ಆಕ್ಷನ್ ತಗೋಬೇಕಂತ ಹೇಳ್ತೀನಿ. ಓಕೆ, ಅದನ್ನ ಇಟ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಯಾವ ತರ ಒಂದು ಕಂಪ್ಲೇಂಟ್ ಹಾಕ್ಬೇಕಂತ ಹೇಳ್ತೀನಿ. ಅದೊಂದು ಕಂಪ್ಲೇಂಟ್ ಹಾಕಿ, ನಿಮ್ಗೆ ಎಷ್ಟು ಎಕ್ಸ್ಟ್ರಾ ದುಡ್ಡು ಇದ್ ಮಾಡ್ಕೊಂಡಿದ್ದಾರೆ ಅದನ್ನು ಮೆನ್ಷನ್ ಮಾಡಿ, ಕನ್ಸ್ಯೂಮರ್ ಕೋರ್ಟ್ಗೆ ಈ ತರ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಹಾಕಿ, ಯಾವ ತರ ಮಾಡ್ಬೇಕಂತ ನಾನು ಹೇಳ್ತೀನಿ. ಅದನ್ನ ಡೀಟೇಲ್ಸ್ ಕಳ್ಸಿ, ನಾನು ನೋಡ್ಕೊಂಡು ಅವರು ನಿಮ್ಗೆ ಆ ರೀತಿ ಮಾತಾಡಿದಾರೆ ಅಂದ್ರೆ, ಇವಾಗ ಮಾತಾಡಿರೋದು ಟೆಲಿಕಾಸ್ಟ್ ಮಾಡ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಖಂಡಿತ ಸರ್, ಖಂಡಿತ. ನೀವು ಕೋರ್ಟ್ ಇಂದ ನೋಡಿ ಇವ್ರೆ, ಏನೋ ನೀವು ಏನು ಕನ್ಸ್ಯೂಮರ್ ಕೋರ್ಟ್ ಲಾಯರ್ ಅಲ್ವಾ? ನಿಮ್ ನೋಟಿಸ್ ನೀವು ಕಳ್ಸಿ, ನನ್ನ ನೋಟಿಸ್ ನಾನು ಕಳಿಸ್ತೀನಿ. ಬಾಯ್. ಆಯ್ತು ಸರ್, ಆ ತರದ್ ಏನಿಲ್ಲ ಬಿಡು.